ಹೇ ಗಾಯ್ಸ್, ಫೈನಲಿ ಈ ವಿಡಿಯೋನ ಎಷ್ಟೊಂದು ವ್ಲಾಗಲ್ಲಿ ಹೇಳಾದ್ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. KFC ಚಿಕನ್ ಮಾಡೋಣ ಅಂತ ಪಪ್ಪನ ಹತ್ರ ಲೆಗ್ ಪೀಸ್ನ ತರಿಸಿಸ್ಕೊಂಡಿದ್ದೆ. ಸೊ ಇದರಲ್ಲಿ 8 ಲೆಗ್ ಪೀಸ್ ಇದೆ. ಆ್ಯಂಡ್ KFC ಚಿಕನ್ಗೆ ಲೆಗ್ ಪೀಸ್ ಅದು ಈ ಥರ ದಪ್ಪ ದಪ್ಪ ಇರೋ ಲೆಗ್ ಪೀಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ತರಿಸ್ಕೊಂಡಿದ್ದೆ. ಇಲ್ಲ ಅಂದರೆ ನೀವು ವಿಂಗ್ಸ್ ಏನಾದ್ರು ಹಾಕ್ತೀರಾ ಅಂದರೆ ಅದು ಕೂಡ ಹಾಕ್ಕೋಬೋದು. ಅದ್ರದ್ದು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಬಟ್ ಮೆಥಡ್ ಎಲ್ಲದಕ್ಕೂ ಸೇಮೇನೆ. ಇವಾಗ ಚೆನ್ನಾಗಿ ಚಿಕನ್ನ ವಾಶ್ ಮಾಡ್ಕೊಳ್ಳೋಣ. ಅದು ಫಸ್ಟನ್ನೇ ಲೆಗ್ ಪೀಸಲ್ಲಿ ಸ್ಲೈಸ್ಗಳನ್ನ ಮಾಡ್ಕೊಂಡು ಬಂದರೆ ಸೀಳ್ಕೊಂಡು ಬಂದಿದ್ರೆ ಏನೇ ಮಸಾಲೆ ಹಾಕಿದ್ರೂ ಹಿಡಿಯುತ್ತೆ ಆ್ಯಂಡ್ ಚೆನ್ನಾಗಿ ಕುಕ್ ಆಗುತ್ತೆ. ನಾವು ಅದನ್ನು ಬಾಯ್ಲ್ ಮಾಡ್ತೀವಿ, ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ತೀವಿ ಚಿಕನನ್ನು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಹಾಗೇನೂ ಸಹನೇ ಮಾಡ್ಬೋದು. ನಾನು ಇಲ್ಲಿ ನಾರ್ಮಲ್ ಮಾಡಿದ್ದೀನಿ. ಬಟ್ ಒಂದು ಸಲ ನಾನು ಚಿಕನ್ ಬಾಯ್ಲ್ ಮಾಡಿ KFC ಚಿಕನ್ ಮಾಡಿದ್ದೆ. ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಫ್ಲೇವರ್, ಅದು ಸಾಲ್ಟ್ ಹಾಕಿರ್ತೀವಿ ಅಲ್ವಾ, ಸೊ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಬಾಯ್ಲ್ ಮಾಡಿದ್ರೆ. ಇಲ್ಲಿ ನಾನು ಹಾಗೇ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಆದಮೇಲೆ ಸ್ವಲ್ಪ ವಿನಿಗರ್ನ ಹಾಕ್ಕೊಳ್ತಿದ್ದೀನಿ. ಯಾಕೆ ಅಂದರೆ ವಿನಿಗರ್ ನಮಗೆ ಹುಳಿ ಅಂಶನೂ ಕೊಡುತ್ತೆ, ಜೊತೆಗೆ ಸ್ವಲ್ಪ ಚಿಕನನ್ನು ಶ್ರಿಂಕ್ ಮಾಡುತ್ತೆ. ಆವಾಗ ನೀಟಾಗಿ ಮಸಾಲೆ ಹಿಡಿಯುತ್ತೆ, ಆ ಥರ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ಆವಾಗ ಎಲ್ಲ ಒಳಗೆ ಹೋಗುತ್ತೆ ಅಲ್ಲ ಅಂಶ. ಸೊ ಎಲ್ಲ ಮಸಾಜ್ ಆದಮೇಲೆ ನಾವು ಮ್ಯಾರಿನೇಷನ್ಗೆ ಸ್ವಲ್ಪ ಮಸಾಲೆಗಳನ್ನ ಹಾಕಿ ಎತ್ತಿಡೋಣ. ಅಟ್ಲೀಸ್ಟ್ ಚಿಕನನ್ನು 1/2 ಅವರ್ ಅಥವಾ 1 ಅವರ್ ಮ್ಯಾರಿನೇಟ್ ಮಾಡಿ, ಏಕೆಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. 1 ಡೇನೇ ಮ್ಯಾರಿನೇಟ್ ಮಾಡಿದ್ರೇ ಇನ್ನೂ ಸಖತ್ ಟೇಸ್ಟ್ ಕೊಡುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ, 1 ಡೇನೇ ಮ್ಯಾರಿನೇಟ್ ಮಾಡಿ ಇಡಿ. ಏನೇ ಮ್ಯಾರಿನೇಷನ್ ಮಾಡಿದ್ರೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ನಾನು ಇದಕ್ಕೆ ಫಸ್ಟ್ ಸಾಲ್ಟ್ ಹಾಕ್ಕೊಂಡೆ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಏನಕ್ಕೆ ಮ್ಯಾರಿನೇಷನ್ ಟೈಮಲ್ಲಿ ಹಾಕ್ತೀವಿ ಅಂದರೆ, ನಾವು ಏನೇ ಮ್ಯಾರಿನೇಟ್ ಮಾಡ್ತೀವಿ ಅಲ್ಲ, ಅದು ಬೇಗ ಫ್ಲೇವರ್ ಹಿಡಿಯುತ್ತೆ. ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿದ್ರೆ ನಾವು ಸಾಲ್ಟ್ ಮತ್ತು ಇನ್ನೂ ಬೇರೆ ಬೇರೆ ಮಸಾಲೆ ಎಲ್ಲ ಹಾಕ್ತೀವಿ ಅಲ್ಲ, ಅದು ಏನು 1/2 ಅವರ್ ಮ್ಯಾರಿನೇಟ್ ಮಾಡಿದ ತಕ್ಷಣವೇ ಚಿಕನ್ ಒಳಗೆ ಚೆನ್ನಾಗಿ ಹಿಡಿಯುತ್ತಂತೆ. ಅದು ಅಮ್ಮ ಹೇಳ್ಕೊಟ್ಟಿದ್ದು. ಸೊ ನನಗೆ ಜಾಸ್ತಿನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟ. ಸೊ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜಾಸ್ತಿನೇ ಹಾಕ್ತೀನಿ ಯಾವಾಗಲೂ ಚಿಕನ್ ಮಾಡುವಾಗ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆಗೆ ನೀವು ಏನಾದರೂ ಖಾರ ಬೇಕು ಅಂದರೆ ಖಾರದ ಪುಡಿ ಹಾಕೋಬೋದು. ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿ, ಬಿಕಾಸ್ ಖಾರ ಇರುತ್ತೆ. ಗ್ರೀನ್ ಚಿಲ್ಲಿ ಸಾಸಲ್ಲಿ ಏನೂ ಖಾರ ಇರಲ್ಲ, ಅಂದ್ರೂ ಅದೊಂಥರ ಫ್ಲೇವರ್, ಚಿಲ್ಲಿದು ಫ್ಲೇವರ್ ಇರುತ್ತೆ ಅಷ್ಟೇ. ಬಟ್ ಖಾರ ಬೇಕು ಅಂದರೆ ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿ. ಆ್ಯಂಡ್ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಮ್ಯಾರಿನೇಷನ್ ಟೈಮಲ್ಲಿ ಏನಾದರೂ ಹಾಕಿ, ಏಕೆಂದರೆ ಕೊನೆಯಲ್ಲಿ ಅದು ಮ್ಯಾರಿನೇಟ್ ಆಗಿ ಚಿಕನ್ ಒಳಗೆ ಹೋಗೋದ್ರಿಂದ ಏನು ನಿಮಗೆ ಹೊರಗೆಲ್ಲ ಏನು ಕಾಣಿಸೋದು ಆ ಥರ ಎಲ್ಲ ಆಗಲ್ಲ. ಜೊತೆಗೆ ನೀವು ಉಪ್ಸಾರು ಖಾರನೂ ಸಹ ಹಾಕೋಬೋದು. ಹಸಿ ಉಪ್ಸಾರು ಖಾರ, ಹಸಿ ಮೆಣಸಿನ್ಕಾಯ್ದು ಉಪ್ಸಾರು ಖಾರ ಮಾಡಿಕೊಂಡು ಅದನ್ನು ಸಹ ಏನೇ ಚಿಕನ್ ರೆಸಿಪಿ ಮಾಡಿದ್ರೂ ಯೂಸ್ ಮಾಡ್ಬೋದು. ಅದು ಕೂಡ ಸಖತ್ತಾಗೇ ಟೇಸ್ಟ್ ಇರುತ್ತೆ. ಎಷ್ಟೊಂದು ಸಲನೂ ನಾನು ಟ್ರೈ ಮಾಡಿದ್ದೀನಿ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಹಾಕೋದ್ರಿಂದ ಸ್ವಲ್ಪ ಹುಳಿ ಅಂಶ ಕೊಡುತ್ತೆ ಅಷ್ಟೇ. ಬಟ್ ನನಗೆ ಏನೋ ಗ್ರೀನ್ ಚಿಲ್ಲಿ ಸಾಸ್ ಅಷ್ಟೊಂದು ನಿಮಗೆ ಏನಾದ್ರು ಖಾರ ಬೇಕಿರೋರಿಗೆ ಫ್ಲೇವರ್ ಇರುತ್ತೆ ಅಂತ ಅನಿಸಲ್ಲ. ಸೊ ಬೆಟರ್ ಏನಾದರೂ ಉಪ್ಸಾರು ಖಾರ ಅಥವಾ ನೀವೇ ಏನಾದ್ರು ಮೆಣಸಿನ್ಕಾಯಿ ರುಬ್ಬಿ ಏನಾದ್ರು ಹಾಕಿದ್ರೆ ಅದು ಚೆನ್ನಾಗೇ ಫ್ಲೇವರ್ ಹಿಡಿದು ಖಾರ ಕೊಡುತ್ತೆ. ಸೊ KFC ಚಿಕನ್ ಮೇಲ್ಗಡೆ ಔಟ್ಸೈಡ್ ಲೇಯರ್ ನಾವೇನು ಖಾರ ಎಲ್ಲ ಹಾಕಲ್ಲ.
ಜಸ್ಟ್ ಏನು ಮೈದಾ ಹಿಟ್ಟು ಮತ್ತು ಇನ್ನು ಅದು ತೋರಿಸ್ತೀನಿ, ಅದನ್ನು ಹಾಕ್ತೀವಿ. ಅಲ್ಲಿಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತೀವಿ, ಬಟ್ ಅದು ಏನು ಯೂಸ್ ಆಗಲ್ಲ. ಏನೇ ಇದ್ದರೂ ಮ್ಯಾರಿನೇಷನ್ ಟೈಮಲ್ಲೇ ನೀವು ಖಾರ ಎಷ್ಟು ಬೇಕಷ್ಟನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ ನಾನು ಇವಾಗ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡೆ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ. ಬಿಕಾಸ್ ನೀವೇನಾದ್ರು ವಿನಿಗರ್ನೇ ಜಾಸ್ತಿ ಹಾಕಿದ್ರೆ ಅದೇ ತುಂಬ ಹುಳಿ ಅಂಶ ಕೊಡುತ್ತೆ. ಸೊ ನಿಮಗೆ ಲೆಮನ್ನು ಸಹ ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಎಲ್ಲ ಮ್ಯಾರಿನೇಟ್ ಮಾಡಿ ಆಗಿತ್ತು. ಅದಾದಮೇಲೆ ನಾನು ಸ್ವಲ್ಪ ಅದಕ್ಕೆ ಮ್ಯಾರಿನೇಷನ್ ಟೈಮಲ್ಲಿ ಎಲ್ಲ ಸ್ಪೈಸಸ್ನು ಸಹ ಹಾಕಿದ್ದೆ. ಬಿಕಾಸ್ ನನಗೇನೋ ಖಾರ ಇದೆ ಅಂತ ಅನಿಸ್ಲಿಲ್ಲ. ಸೊ ನಾರ್ಮಲ್ ಖಾರದ ಪುಡಿ ಮತ್ತು ಗರಂ ಮಸಾಲ ಎರಡನ್ನೂ ಹಾಕಿದೆ. ಜೊತೆಗೆ ಇಲ್ಲಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್, ಚಾಟ್ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ, ಮತ್ತು ಬೇಕಾದರೆ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನು ಸಹ ಹಾಕ್ಕೋಬೋದು. ಅದು ಕೂಡ ಏನು ಟೇಸ್ಟ್ ಕೊಡಲ್ಲ ಬ್ಲ್ಯಾಕ್ ಪೆಪ್ಪರ್. ನೀವೇ ರುಬ್ಬಿ ಹಾಕಿದ್ರೆ ಸ್ವಲ್ಪ ಘಾಟ್ ಕೊಡುತ್ತೆ. ಈ ಪ್ಯಾಕೆಟಲ್ಲಿ ಏನೋ ಫ್ಲೇವರೇ ಇರಲ್ಲ ಅದು ಪೌಡರಲ್ಲಿ. ಸೊ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಿಮಗೆ ಇಷ್ಟ ಆದರೆ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ನೀವು ಕಾರ್ನ್ಫ್ಲೋರ್ನು ಸಹ ಹಾಕ್ಕೊಳ್ಳೇಬೇಕು. ಬಿಕಾಸ್ ನೀವೇನು ಇಲ್ಲಿ ಚಿಕನನ್ನು ಡಿಪ್ ಮಾಡಿ ಆಯಿಲ್ಗೆ ಹಾಕ್ತಿರಲ್ಲ, ಅದು ಕಂಪ್ಲೀಟ್ ಅಂಟ್ಕೊಬಿಡುತ್ತೆ. ಏನು ಜಸ್ಟ್ ಮೈದಾ ಅಥವಾ ಗೋಧಿ ಅಂತೂ ಪ್ಲೀಸ್ ಯೂಸ್ ಮಾಡಬೇಡಿ. ಬಿಕಾಸ್ ಅದು ಗೋಧಿ ಚಪಾತಿ ಆ ಥರ ಟೈಪಿಗೆ ಮಾತ್ರ ಸೂಟೇಬಲ್, ಈ ಥರದಕ್ಕೆಲ್ಲ ಆಗಲ್ಲ. ಸೊ ಮೈದಾನೇ ಯೂಸ್ ಮಾಡಿ. ಅದಾದಮೇಲೆ ಕಾರ್ನ್ಫ್ಲೋರ್ನ ಹಾಕೋದು ಮರಿಲೇಬೇಡಿ. ಇಲ್ಲ ಅಂದ್ರೂ ತರಿಸ್ಕೊಂಡಂತೂ ಕಾರ್ನ್ಫ್ಲೋರ್ ಹಾಕಿ. ಅದನ್ನು ಸ್ಕಿಪ್ ಮಾಡಿದ್ರೆ ನೀವು ಎಲ್ಲ ಅಂಟ್ಕೊಳ್ಳುತ್ತೆ ಪಾತ್ರೆಗೆ, ಮತ್ತು ನೀಟಾಗಿ KFC ಕ್ರಿಸ್ಪಿನೆಸ್ ಇರಲ್ಲ. ಸೊ ಕ್ರಿಸ್ಪಿ ಬರಬೇಕು ಅಂದ್ರೂ ಕಾರ್ನ್ಫ್ಲೋರ್ ಇಂಪಾರ್ಟೆಂಟ್. ಸೊ ಕಾರ್ನ್ಫ್ಲೋರ್ ಅಂತೂ ಮಸ್ಟ್ ನೀವು ಹಾಕಲೇಬೇಕು. ಇವಾಗ ನಾನು ನಾರ್ಮಲ್ ವಾಟರಲ್ಲೇ ಡಿಪ್ ಮಾಡ್ಬೋದು, ಇಲ್ಲ ಐಸ್ನ ಕೂಡ ಹಾಕ್ಕೊಳ್ಬೋದು. ಐಸ್ ಹಾಕಿದ್ರೆ ನೀಟಾಗಿ ಕೂರುತ್ತೆ, ನಾವೇನೇ ಎಷ್ಟೇ ಸಲ ಡಿಪ್ ಮಾಡಿದ್ರೂ. ನಾರ್ಮಲ್ ವಾಟರ್ ಹಾಕಿದ್ರೆ ನೆಂದೋಗ್ಬಿಡುತ್ತೆ. ಏನು ಅದು ಹಿಟ್ಟೆಲ್ಲ ಇದೆಯಲ್ಲ ಮೈದಾ ಹಿಟ್ಟದು, ಅದು ನೆಂದೋಗ್ಬಿಡುತ್ತೆ. ಸೊ ಐಸ್ ಎಷ್ಟು ಕಡಿಮೆ ಆದ್ರೂ ಓಕೆ, ಬಟ್ ಕೂಲ್ ಇರಲಿ ವಾಟರ್. ಇದಾದಮೇಲೆ ಈ ಚಿಕನನ್ನು ಫಸ್ಟು ಇನ್ನೊಂದು ಆಲ್ಟರ್ನೇಟ್ ಏನು ಮಾಡ್ಬೋದು ಅಂದರೆ, ಐಸ್ ವಾಟರ್ನ ಇಡೋ ಬದಲು ಎಗ್ನ ಸಹ ಯೂಸ್ ಮಾಡ್ಬೋದು. ನಾನು ಎಗ್ ಯೂಸ್ ಮಾಡ್ತಾಯಿಲ್ಲ. ಸೊ ಚಿಕನ್ನು ಅದು ಆದಮೇಲೆ ಇದು ಏನು ರೆಡಿ ಮಾಡಿರೋದು ಹಿಟ್ಟು, ಆಮೇಲೆ ಎಗ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಆಮೇಲೆ ಏನು ವಾಟರ್ ಜೊತೆಗೆ ಐಸ್ ಇರೋದನ್ನು ಅಥವಾ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಈ ಹಿಟ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು 3 to 4 ಟೈಮ್ಸ್ ನೀಟಾಗಿ ಮಾಡಿದ್ರೆ ಮಾತ್ರ KFC ಕ್ರಿಸ್ಪಿ KFC ಚಿಕನ್ ನಿಮಗೆ ಸಿಗುತ್ತೆ. ಜಸ್ಟ್ 1 ಟೈಮ್ ಮಾಡಿದ್ರೆ ಏನು ಕ್ರಿಸ್ಪಿನೆಸ್ ಇರೋಲ್ಲ. ಸುಮ್ಮನೆ ಏನೋ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕ್ದಂಗೆ ಟೇಸ್ಟ್ ಇರುತ್ತೆ ಅಷ್ಟೇ. ಕ್ರಿಸ್ಪಿನೆಸ್ ಬೇಕು ಅಂದರೆ ಅಟ್ಲೀಸ್ಟ್ 3 ಟೈಮ್ಸ್ ನೀವು ಡಿಪ್ ಮಾಡಲೇಬೇಕು. ಇವಾಗ ಒಂದು ಸಲ ವಾಟರಲ್ಲಿ ಡಿಪ್ ಆದಮೇಲೆ ಸ್ವಲ್ಪ ಅದನ್ನು ಸೋಸಿ, ಹಾಗೇ ಹಿಟ್ಟಲ್ಲೇ ಹಾಕೋದು ಬೇಡ, ನೀರೆಲ್ಲ ಕೆಳಗೆ ಸೋರಲಿ. ಅದಾದಮೇಲೆ ಮತ್ತೆ 2 ಸಲ ಡಿಪ್ ಮಾಡಿ ಏನು ಹಿಟ್ಟಿಗೆ. ನಿಮಗೆ ಸಾಕಾಗಿಲ್ಲ ಖಾರ ಅಂತ ಅಂದರೆ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ಏನು ವೆಟ್ಟಿರೋ ಐಟಮ್ಸ್ನ ಹಿಟ್ಟಿಗೆ ಹಾಕೋಬೇಡಿ. ಫುಲ್ ಡ್ರೈ ಐಟಮ್ಸ್ ಏನು ಪೌಡರ್ಸ್ ಅದನ್ನು ಹಾಕ್ಕೊಂಡು ಖಾರ ಬರೆಸ್ಕೊಳ್ಳಿ ಅಷ್ಟೇ. ಆದಮೇಲೆ ಚೆನ್ನಾಗಿ ಡಿಪ್ ಮಾಡಿ ಒಂದು ಸಲ ಕುಟ್ಟಬೇಕು. ಕುಟ್ಟಿದಾಗ ಅದು ಕ್ರಿಸ್ಪಿನೆಸ್ ಅಂದರೆ ಕಾರ್ನ್ಫ್ಲೇಕ್ಸ್ ಪೌಡರ್ ಹಾಕ್ತಾರಲ್ಲ ಆವಾಗ ಬರುತ್ತಲ್ಲ ಟೆಕ್ಸ್ಚರ್, ಆ ಥರ ಟೆಕ್ಸ್ಚರ್ ಬರುತ್ತೆ. ಇದು ಇವಾಗ ಆಯಿಲಲ್ಲಿ ಹಾಕಿದಾಗ ನಿಮಗೆ KFCದು ಸ್ಟೈಲ್ ಅಂದರೆ ಸೇಮ್ ಟೆಕ್ಸ್ಚರ್ ಹೇಗಿದೆ ಅದು ಕಾಣಿಸುತ್ತೆ. ಇವಾಗ ನಿಮಗೆ ಗೊತ್ತಾಗಲ್ಲ ಹಿಟ್ಟು ಹಾಕಿದಾಗ. ಅದನ್ನು ನೀಟಾಗಿ ಫ್ರೈ ಮಾಡಾದಮೇಲೆ ನಿಮಗೆ ಅದರದ್ದು ಟೆಕ್ಸ್ಚರ್ ಕ್ಲಿಯರಾಗಿ ಕಾಣುತ್ತೆ. ನೀವೇನಾದರೂ ಇದನ್ನು ಸಂಡೇ ನೋಡ್ತಿದ್ರೆ ನನ್ನ ಜೊತೆಗೇ ನೀವು ಕೂಡ ಪ್ರಿಪೇರ್ ಮಾಡಿ. ಸೊ ಒಟ್ಟಿಗೆ ಮಾಡೋ ಥರ ಆಗುತ್ತೆ. ಏನಾದ್ರು ಬೇರೆ ಟೈಮಲ್ಲಿ ನೋಡ್ತಿದ್ರೆ ಸಂಡೇವರೆಗೂ ವೆಯ್ಟ್ ಮಾಡಿ, ಸಂಡೇ ನನ್ನ ವಿಡಿಯೋ ಜೊತೆಗೇ ನೋಡಿಕೊಂಡು ನೀವು ಕೂಡ ಕುಕ್ ಮಾಡಿ
ಟೇಸ್ಟಿ KFCನ ಫುಲ್ ಫ್ಯಾಮಿಲಿ ತಿಂದು ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಮತ್ತು ಬೇರೆಯವ್ರಿಗೂ ಕೂಡ ನೀವು ಹೇಳ್ಕೊಡಿ ಹೇಗೆ ಮಾಡೋದು ಅಂತ. ಇವಾಗ ಫಸ್ಟ್ ಬ್ಯಾಚ್ ಅಷ್ಟು ರೆಡಿ ಮಾಡಿಕೊಂಡೆ. ಸೊ ಅದನ್ನು ಆಯಿಲಲ್ಲಿ ಒಂದು ಸಲ ಫ್ರೈ ಮಾಡೋಣ. ಫ್ರೈ ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಟೆಕ್ಸ್ಚರ್ ಇದೆ ಅಂತ. ಸೊ ಅದೆಲ್ಲ ಫ್ರೈ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಆಲ್ರೆಡಿ ಹಿಟ್ಟು ಸ್ವಲ್ಪ ಅಂದರೆ ಒದ್ದೆ ಎಲ್ಲ ಟಚ್ ಆಗಿದ್ದರಿಂದ ಗಟ್ಟಿಯಾಗೋಗಿತ್ತು. ಆಮೇಲೆ ನೀವು ಹಿಟ್ಟು ಎಷ್ಟು ಪ್ರಿಪೇರ್ ಮಾಡಿರ್ತೀರ ಅಷ್ಟು ಕೂಡ ಹಾಕ್ಕೋಬೇಡಿ. ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಸೊ ಆವಾಗ ಮತ್ತೆ ಇವಾಗ ಗಟ್ಟಿಯಾಗಿರುತ್ತೆ ಹಿಟ್ಟು. ಅದಾದಮೇಲೆ ಹೊಸ ಹಿಟ್ಟಲ್ಲಿ ಮಾಡ್ಕೋಬೋದು ಅಂತ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಕಂಪ್ಲೀಟ್ ಹಿಟ್ಟನ್ನೇ ಹಾಕಿದ್ರೆ ಎಲ್ಲ ಒದ್ದೆ ಟಚ್ ಆಗಿ ಒಂಥರ ಗಟ್ಟಿ ಹೋಗಿರುತ್ತೆ. ಇವಾಗ ನೋಡ್ಬೋದು ನೀವು ಸ್ವಲ್ಪ KFC ಥರ ಟೆಕ್ಸ್ಚರ್ ಬರ್ತಾ ಇದೆ. ಅದನ್ನು ಇನ್ನೂ ಫ್ರೈ ಮಾಡೋಕ್ಕೆಲ್ಲ ಹೋಗಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟರಲ್ಲೇ ಎತ್ತಿಟ್ಕೊಬಿಡಿ. ಇಲ್ಲ ಅಂದರೆ ಫುಲ್ ಸೀದೋಗಿರೋ ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರಲ್ಲ. ಅದು ಕೂಡ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ, ಫುಲ್ಲು ಸೀದೋಗಿತ್ತು. ಅದು ತುಂಬ ಕಹಿ ಟೇಸ್ಟ್ ಬಂದುಬಿಡ್ತು. ಸೊ ಅದಾದಮೇಲಿಂದ ಗೋಲ್ಡನ್ ಬ್ರೌನೇ ತೆಗೆದೆ. ನಾನು ಆವಾಗ ಬೆಂದಿರಲ್ಲ ಅಂದ್ಕೊಂಡಿದ್ದೆ, ಬಟ್ ಗೋಲ್ಡನ್ ಬ್ರೌನಲ್ಲೇ ಚೆನ್ನಾಗೇ ಬೆಂದಿತ್ತು. ನಿಮಗೆ ಬೇಯೇ ಇಲ್ಲ, ಸ್ವಲ್ಪ ಡೌಟ್ ಇದೆ, ಆ ಥರ ಏನಾರು ಅನಿಸಿದ್ರೆ ಕುಕ್ಕರಲ್ಲೇ ಒಂದು ಸಲ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ ಅದಾದಮೇಲೆ ಡಿಪ್ ಮಾಡಿ ಹಿಟ್ಟಿಗೆ ಮತ್ತು ಆಯಿಲ್ ಫ್ರೈ ಮಾಡ್ಬೋದು. ಬಟ್ ನೀರು ಟಚ್ ಆಗಿರೋದ್ರಿಂದ ಆಯಿಲ್ ಫ್ರೈ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಸಿಡಿಯುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಇದಕ್ಕೆ ಸಾಸ್ ಮನೆಯಲ್ಲೇ ನೋಡೋಣ ಪ್ರಿಪೇರ್ ಮಾಡೋದಕ್ಕೆ ಅಂತ, ಜಸ್ಟ್ ಮಯೋನೀಸ್ ಮಾಡೋಣ ಅಂತ ಏನೇನೋ ಹಾಕಿ ಎಲ್ಲ ಮಾಡಿದ್ದೆ. ಅದ್ರದ್ದು ಕೂಡ ನೋಡ್ಕೊಂಡು ಬನ್ನಿ ರೆಸಿಪಿ. ನನಗೆ ವೈಟ್ ಸಾಸ್ ಮಾಡೋಣ ಅಂತ ಇಷ್ಟ ಇತ್ತು. ಸೊ ನಾನು ಗೂಗಲಲ್ಲೆಲ್ಲ ನೋಡಿದಾಗ ಅವರು ಬೇರೆ ಥರ ತೋರಿಸ್ತಿದ್ರು. ಸೊ ನಾನೇ ಒಂದು ಸಲ ಟ್ರೈ ಮಾಡೋಣ ಡಿಫ್ರೆಂಟಾಗೇ ಅಂತ ಇದನ್ನು ಮಾಡಿದ್ದು. ಏನೇನು ಇರುತ್ತೆ ಪೌಡರೆಲ್ಲನೂ ಹಾಕಿ ಮತ್ತು ಕರ್ಡ್ ಹಾಕಿ ಮಾಡಿದ್ದೆ. ಸೀರಿಯಸ್ಲಿ ಇದು ಕೂಡ ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ. KFCಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ KFC ಡ್ರೈ ಆಗಿರೋದ್ರಿಂದ ಈ ಥರ ಸಾಸ್ ಸ್ವಲ್ಪ ಜ್ಯೂಸಿಯಾಗಿ ಇರುತ್ತೆ. ಸೊ ಇದ್ರ ಜೊತೆಗೆ ನಾರ್ಮಲ್ ಕೆಚಪ್ ಕೂಡ ಯೂಸ್ ಮಾಡ್ಬೋದು, ಅಂದರೆ ಸಪ್ರೇಟಾಗಿ. ನಾನು ಇದನ್ನು ಮಾಡಿ ಕೆಚಪ್ ಜೊತೆನೂ ಟ್ರೈ ಮಾಡಿದೆ. ಟೇಸ್ಟ್ ಮಾತ್ರ ನಿಜ ಚೆನ್ನಾಗಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿರುತ್ತೆ ನೀವೇ ಟೇಸ್ಟ್ ಮಾಡಿ. ಸೊ ಇದಾಗಿತ್ತು KFC ರೆಸಿಪಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬ್ಯಾಂಬಲೋನಿ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.